ಮಂತ್ರಾಲಯದ ಮಠದಿಂದ ಇರೋ ತುಂಗಭದ್ರಾ ನದಿಲಿ ನೀರೇ ಇಲ್ಲ. ನದಿ ಕಡೆ ಹೋಗುವಾಗ ಈ ದೇವ್ರಿಗೆ ತುಂಬಾ ಜನ ಪೂಜೆ ಮಾಡ್ತಾ ಇದ್ರು. ಈ ದೇವ್ರು ಯಾವ್ದಪ್ಪ ಅಂದ್ರೆ ನೋಡಿ, ಮಂಚಾಲಮ್ಮ ದೇವಿಯ ದರ್ಶನ ಮಾಡ್ಕೊಳ್ಳಿ. ನೋಡಿ, ಬೆಳಗ್ಗೆ 7 ಗಂಟೆಗೆ ಎಷ್ಟು ರಾಯರ ಭಕ್ತರು ಬಂದಿದ್ದಾರೆ ಅಂತ. ಮಂತ್ರಾಲಯ ಮಠ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಪರಿಮಳ ಪ್ರಸಾದನ 2 ಪ್ಯಾಕೆಟ್ ಕೊಡ್ತಾರೆ. ಇನ್ನ ಜಾಸ್ತಿ ಪ್ಯಾಕೆಟ್ ಬೇಕು ಅಂದ್ರೆ ನಾನು ಹೇಳ್ದಂಗ್ ಮಾಡಿ. ನೋಡಿ, ಇಲ್ಲಿ ಕಲ್ಯಾಣಿ ಒಳಗಡೆ ರಥ ಇದೆಯಲ್ಲ, ಇಲ್ಲಿ ರಾಯರ ವಿಗ್ರಹನ ಕೂರ್ಸ್ಕೊಂಡು ತೆಪ್ಪೋತ್ಸವನ ಮಾಡ್ತಾರೆ. ಬಂದಂತ ಭಕ್ತಾದಿಗಳಿಗೆ ಇಲ್ಲೇನೆ ರಾಯರು ಹೊಟ್ಟೆ ತುಂಬಾ ಊಟ ಮಾಡಿಸಿ ಕಳಿಸ್ತಾರೆ. ಅಂಟಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಪ್ರೀವಿಯಸ್ 3 ವಿಡಿಯೋದಲ್ಲೂ ಮಂತ್ರಾಲಯ ಮಠದ ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸ್ದೆ. ಯಾರ್ಯಾರು ಆ ವಿಡಿಯೋಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರು ಹೋಗಿ ನೋಡಿ. ಹಾಗೆ ರಾಯರ ದರ್ಶನನೂ ಕೂಡ ಮಾಡಿಸಿದ್ದೀನಿ. ರಾಯರನ್ನ ನೋಡಿ ಕಣ್ತುಂಬ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಮಂತ್ರಾಲಯ ಮಠದ ಕೊನೆ ಎಪಿಸೋಡ್ ಆಗಿರುತ್ತೆ. ರಾಯರ ದರ್ಶನ ಮಾಡಿ ಮಂತ್ರಾಕ್ಷತೆಯನ್ನ ಪಡ್ಕೊಂಡಂತ ನಾನು ನಿಮ್ಗೆಲ್ಲ ತುಂಗಭದ್ರಾ ನದಿನ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ. ಈ ತುಂಗಭದ್ರಾ ನದಿ ತೀರದಲ್ಲೇ ರಾಯರು ವಾಸ ಮಾಡ್ತಾ ಇರೋದು. ಅದಕ್ಕೆ ರಾಯರನ್ನ ತುಂಗಾ ತೀರ ವಾಸಾಯ ಅಂತ ಕರೀತಾರೆ. ಈ ನದಿ ಸೈಡ್ಗೆ ಹೋಗುವಾಗ ಅಲ್ಲಿ ದೀಪ ಮಾರುವಂತವ್ರು ತಗೊಳ್ಳಿ, ದೀಪ ಹಚ್ಚಿ, ಒಳ್ಳೇದಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಅಂತೆಲ್ಲ ಹೇಳ್ತಾರೆ. ನಾವೆಷ್ಟು ಬೇಡ ಬೇಡ ಅಂದ್ರೂ ಫೋರ್ಸ್ ಮಾಡ್ತಾನೆ ಇರ್ತಾರೆ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ನಾನಂತೂ ತಗೊಳ್ಳಿಲ್ಲ. ನಾನು ಇನ್ನೊಂದು ಮಂತ್ರಾಲಯದಲ್ಲಿ ಏನ್ ಅಬ್ಸರ್ವ್ ಮಾಡೋದ್ನಪ್ಪ ಅಂದ್ರೆ, ಮಂತ್ರಾಲಯದ ಮಠದೊಳಗಡೆ ಮಾತ್ರ ತುಂಬಾನೇ ಕ್ಲೀನ್ ಆಗಿದೆ. ಅದೇ ಮಠದ ಸುತ್ತಮುತ್ತ ತುಂಬಾನೇ ಗಲೀಜಾಗಿದೆ. ಕಸನೆಲ್ಲ ರೋಡ್ ಮೇಲೆನೆ ಎಸ್ತಿರ್ತಾರೆ. ಈ ಕಸನೆಲ್ಲ ಎಸಿತಾರವ್ರು ಯಾರಪ್ಪ ಅಂದ್ರೆ ನಮ್ಮ ರಾಯರ ಭಕ್ತರೇನೆ. ನಾವೆಲ್ಲ ರಾಯರ ಭಕ್ತರು ಕಸದ ಬುಟ್ಟಿಲೇ ಹಾಕಿದ್ರೆ ಮಂತ್ರಾಲಯದ ಮಠದ ಸುತ್ತನೂ ತುಂಬಾನೇ ಕ್ಲೀನ್ ಆಗಿರುತ್ತೆ. ನೀವು ಮಂತ್ರಾಲಯ ಅಂತಲ್ಲ, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಕಸದ ಬುಟ್ಟಿಲೇ ಹಾಕಿ. ಇದೆಲ್ಲ ಬೇಸಿಕ್ ಎಟಿಕೆಟ್ಸ್ ಆಫ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್. ನಾವ್ ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡ್ಬೇಕಷ್ಟೇ. ನಾನ್ ಹೋದಾಗ ತುಂಗಭದ್ರಾ ನದಿಲಂತೂ ನೀರೇ ಇರ್ಲಿಲ್ಲ. ಕೆಲವೊಂದ್ಸಲ ಅಂತೂ ಪ್ರವಾಹ ಬರೋಷ್ಟು ನೀರಿರುತ್ತೆ. ನಾನಿಲ್ಲಿ ನೋಡ್ದಂಗೆ ಈ ದೇವರಿಗೆ ತುಂಬಾ ಜನ ಪೂಜೆ ಮಾಡ್ತಾ ಇದ್ರು. ಈ ದೇವ್ರು ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅಲ್ಲೇ ಒಂದ್ ಜಾಗದಲ್ಲಿ ತಿಂಡಿ ತಿನ್ಕೊಂಡು ಸೀದಾ ಮಂತ್ರಾಲಯ ಮಠದ ಮುಂಭಾಗ ಬಂದೆ. ಮಠದ ಮುಂದೆ ಇರೋ ಮಂಚಾಲಮ್ಮ ಸನ್ನಿಧಿ ಹತ್ರ ಬಂದೆ. ನೋಡಿ, ಮಂಚಾಲಮ್ಮ ದೇವಿಯ ದರ್ಶನ ಮಾಡ್ಕೊಳ್ಳಿ. ಮಂಚಾಲಮ್ಮ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆಲ್ಲ ಒಳ್ಳೇದ್ ಮಾಡ್ಲಿ. ರಾಯರ ಮಠದ ಮುಂದೆ ಏನಿದೆಯಲ್ಲ ಜಾಗ, ಅಲ್ಲಂತೂ ತುಂಬಾನೇ ಜನ ಫೋಟೋ ತೆಕ್ಕೊಂತಾ ಇರ್ತಾರೆ. ಗುರುವಾರದ ದಿವಸ ಅಂತೂ ಈ ಮಠದ ಮುಂಭಾಗ ಎಷ್ಟು ಜನ ಸೇರ್ತಾರೆ ಅಂದ್ರೆ ನಿಂತ್ಕೊಳ್ಳೋದಕ್ಕೂ ಜಾಗ ಇರಲ್ಲ. ಅಷ್ಟು ಜನರಿಂದ ತುಂಬೋಗಿರುತ್ತೆ ಈ ಜಾಗ. ರಾತ್ರಿ ಸಮಯದಲ್ಲಂತೂ ರಾಯರ ಭಕ್ತರು ತುಂಬಾನೇ ಜನ ಇಲ್ಲಿ ಮಠದ ಮುಂದೆ ಮಲಗಿರ್ತಾರೆ. ಯಾಕೆ ಆ ರೀತಿ ಮಲಗಿರ್ತಾರೆ ಅಂತ ನನ್ನ ಪಾರ್ಟ್ 1 ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ಆ ಪಾರ್ಟ್ 1 ವಿಡಿಯೋನು ನೋಡಿ. ಇಲ್ಲಿ LED ರಾಯರು ಕಾಣಿಸ್ತಿದ್ದಾರೆ. ನೀವಲ್ಲೇನ್ ನೋಡ್ತಾ ಇದ್ದೀರಲ್ಲ, ರಾಯರ ಸ್ತೋತ್ರನ ಕನ್ನಡದಲ್ಲಿ ಹಾಕಿರೋದ್ನ, ಇದನ್ನ ಸ್ವಲ್ಪ ದಿನದಿಂದ ಕಾಂಟ್ರವರ್ಸಿ ಮಾಡಿದ್ರು. ಮಂತ್ರಾಲಯ ಮಠ ಇರೋದು ಆಂಧ್ರದಲ್ಲಿ, ಆದ್ರೆ ಇಲ್ಲಿ ಮುಂಭಾಗ ಬೋರ್ಡ್ ಹಾಕಿರೋದು ಕನ್ನಡದಲ್ಲಿ. ಇದನ್ನ ತೆಲುಗುಗ್ ಚೇಂಜ್ ಮಾಡ್ಬೇಕು ಅಂತ ಎಷ್ಟೊಂದ್ ಜನ ಕಾಂಟ್ರವರ್ಸಿ ಮಾಡಿದ್ರು. ರಾಯರ ಮಠ ಆಂಧ್ರಕ್ಕೆ ಸೇರ್ಕೊಂಡ್ರು ರಾಯರ ಭಕ್ತಾದಿಗಳು ತುಂಬಾ ಜನ ಇರೋದು ಕರ್ನಾಟಕದವ್ರೆ. ಹಾಗಾಗಿ ಅಲ್ಲಿ ಕನ್ನಡದಲ್ಲಿ ಬೋರ್ಡ್ ಇದೆ ಅಷ್ಟೇ. ಆಮೇಲೆ ನಾನ್ ನೋಡ್ದಂಗೆ ಮಂತ್ರಾಲಯ ಮಠಕ್ಕೆ ಹೋಗುವಂತ ಭಕ್ತಾದಿಗಳು ತುಂಬಾ ಜನ ಕರ್ನಾಟಕದವರೇ ಇರ್ತಾರೆ. ನಾನ್ ಹೇಳೋದೇನಪ್ಪಾ ಅಂದ್ರೆ, ಕೆಲವೊಂದೆಲ್ಲ ಪ್ರೊಟೆಸ್ಟ್ಗಳನ್ನ ಮಠದವರೆಗೂ ತರಬಾರ್ದು. ಭಾಷಾಭಿಮಾನ ಎಲ್ರಿಗೂ ಇರುತ್ತೆ, ಆದ್ರೆ ರಾಯರ ಮೇಲಿನ ಭಕ್ತಿ ಭಾಷೆಗಳನ್ನ ಗಡಿಗಳನ್ನ ಮೀರಿದ್ದು. ರಾಯರು ಮಾಡ್ತಾ ಇರೋಂತ ಪವಾಡ ವಿಜ್ಞಾನವನ್ನು ಮೀರಿದ್ದು. ಭಾಷೆ ಬಗ್ಗೆ ಇರೋಂತ ಕಾಂಟ್ರವರ್ಸಿಗಳನ್ನ ಮಠದವರೆಗೂ ತರಬೇಡಿ. ನಾನಿವಾಗ ಪರಿಮಳ ಪ್ರಸಾದ ಕೌಂಟರ್ ಹತ್ರ ಇದ್ದೀನಿ. ರಾಯರ ಭಕ್ತರು ತುಂಬಾ ಜನ ಬರೋದ್ರಿಂದ ಒಬ್ರಿಗೆ 2 ಪ್ಯಾಕೆಟ್ ಪರಿಮಳ ಪ್ರಸಾದ ಕೊಡ್ತಾ ಇದ್ರು. 1 ಪ್ಯಾಕೆಟ್ಗೆ 60 ರೂಪೀಸ್ ತಗಂತಾರೆ. ಆ 1 ಪ್ಯಾಕೆಟ್ ಅಲ್ಲಿ 4 ಪೀಸು ಪರಿಮಳ ಪ್ರಸಾದ ಇರುತ್ತೆ. ಆ ಕೌಂಟರ್ ಅಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ನ ತಗೊಂಡ್ರೆ ಈ ಕೌಂಟರ್ ಅಲ್ಲಿ ಪ್ರಸಾದನ ಕೊಡ್ತಾರೆ. ಮಂತ್ರಾಲಯಕ್ಕೆ ನಾನು ಯಾವಾಗ್ಲೇ ಬಂದ್ ಹೋದ್ರು ನನಗ್ ಗೊತ್ತಿರೋ ಅಂತವ್ರಿಗೆಲ್ಲ ಪ್ರಸಾದನ ಕೊಡ್ತೀನಿ. 2 ಪ್ಯಾಕೆಟ್ ನಮ್ಗೆ ಸಾಲಲ್ಲ ಅಂದ್ಬಿಟ್ಟು ನಾನು ನನ್ನ ತಮ್ಮ ಮತ್ತಿನ್ನೊಂದ್ಸಲ ಕ್ಯೂ ಅಲ್ಲಿ ನಿಂತ್ಕೊಂಡು ಟೋಟಲ್ 8 ಪ್ಯಾಕೆಟ್ ಪರಿಮಳ ಪ್ರಸಾದನ ತಗೊಂಡ್ವಿ. ನೋಡಿ, ಇದೇ ಪರಿಮಳ ಪ್ರಸಾದ. ನೆಕ್ಸ್ಟ್ ಅಲ್ಲಿಂದ ನಾನು ರಾಯರ ಮಠದ ರೈಟ್ ಸೈಡ್ಗೆ ಹೋಗ್ತಾ ಇದ್ದೀನಿ.
ಇಲ್ಲಿ ರೈಟ್ ಸೈಡ್ಗೆ ಹೋದ್ರೆ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡೋದಕ್ಕೆ ಜಾಗ ಇದೆ. ಹಾಗೆ ನೀವ್ ಯಾರಾದ್ರೂ ಪೂಜೆ ಮಾಡಿಸೋದಕ್ಕೆ ತೆಂಗಿನಕಾಯಿ ತಗೊಂಡ್ಬಂದಿದ್ರೆ ಇಲ್ಲಿ ಅದನ್ನ ಒಡೆದು ಕೊಡ್ತಾರೆ. ಈ ಸೈಡ್ ಅಂಗಡಿಗಳಲ್ಲಿ ರಾಯರ ಫೋಟೋಸು, ಸ್ಟಿಕ್ಕರ್ಸು, ಹಾಗೆ ರಾಯರ ವಿಗ್ರಹಗಳು, ಕಾರ್ ಡ್ಯಾಶ್ ಬೋರ್ಡ್ ಗಂಟ್ಸು ಅಂತ ಚಿಕ್ಕದಾದಂತ ರಾಯರ ಮೂರ್ತಿಗಳು, ಕೈಗೆ ಕಟ್ಕೊಳ್ಳೋದಕ್ಕೆ ದಾರ, ಹಾಗೆ ಮನೆಗೆ ತಗೊಂಡೋಗೋ ಅಂತ ಪೂಜಾ ಐಟಮ್ಗಳೆಲ್ಲ ಸಿಗುತ್ತೆ. ಇದೇ ದಾರಿಲಿ ಮುಂದೆ ಹೋದ್ರೆ ಅನ್ನಪೂರ್ಣ ಭೋಜನಾಲಯ ಇದೆ. ಈ ಭೋಜನಾಲಯದಲ್ಲಿ ರಾಯರ ಮಠದ ವತಿಯಿಂದ ಬಂದಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನ ಮಾಡಿರ್ತಾರೆ. ನಾನು ಮಂತ್ರಾಲಯಕ್ಕೆ ಹೋದಾಗೆಲ್ಲ ಈ ಭೋಜನಾಲಯದಲ್ಲಿ ಊಟ ಮಾಡಿದ್ದೀನಿ. ರಾಯರು ಕೊಡುವಂತ ಅನ್ನ ಬಹಳನೇ ರುಚಿಕರವಾಗಿರುತ್ತೆ. ಮುಂಚೆ ಹೆಂಗಿತ್ತಪ್ಪ ಅಂದ್ರೆ ಈ ದಾರಿಯಿಂದ ರಾಯರ ಮಠದಿಂದ ಡೈರೆಕ್ಟ್ ಆಗಿ ಬರ್ಬೋದಾಗಿತ್ತು ಭೋಜನಾಲಯ ಹತ್ರಕ್ಕೆ. ಆದ್ರೆ ಇವಾಗ ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಓನ್ಲಿ VIP ಗಳಿಗೆ ಮಾತ್ರ ಈ ಕಡೆಯಿಂದ ಎಂಟ್ರಿ ಇದೆ. ನೋಡಿ, ಇವಾಗ ಏನ್ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಅನ್ನಪೂರ್ಣ ಭೋಜನಾಲಯ. ಈ ಅನ್ನಪೂರ್ಣ ಭೋಜನಾಲಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತೆ ಸಂಜೆ 7:30ಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಯಾರಾದ್ರೂ ಈ ಸಮಯದಲ್ಲಿ ಬಂದ್ರೆ ರಾಯರ ಪ್ರಸಾದನ ಸ್ವೀಕರಿಸೋದು ಮರಿಬೇಡಿ. ಆಮೇಲೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡೋದಕ್ಕೆ ಟೈಮಿಂಗ್ ಏನಪ್ಪಾ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಠ ಓಪನ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮಠ ಓಪನ್ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ನಾನು ಹೋಗ್ತಾ ಇರೋದು ಪರಿಮಳ ತೀರ್ಥ ಅಂತ ಒಂದು ಕಲ್ಯಾಣಿ ಹೊಸದಾಗಿ ಮಾಡಿದ್ದಾರೆ, ಅಲ್ಲಿಗೆ. ಈ ಕಲ್ಯಾಣಿ ಹತ್ರಕ್ಕೆ ಹೋಗೋದಕ್ಕೆ ಹೆಂಗ್ ಬರ್ಬೇಕಪ್ಪ ಅಂದ್ರೆ ಮಂಚಾಲಮ್ಮ ದೇವಿಯ ಗುಡಿ ಇದೆಯಲ್ಲ, ಅದ್ರ ಆಪೋಸಿಟ್ ರೋಡ್ ಇಂದ ಬರ್ಬೇಕು. ನಾನ್ ಮುಂಚೆ 1-2 ವರ್ಷದಿಂದ ಮಂತ್ರಾಲಯಕ್ಕೆ ಬಂದಾಗ ಈ ಕಲ್ಯಾಣಿ ಇರ್ಲಿಲ್ಲ. ಇವಾಗ ಹೊಸದಾಗಿ ಆಗಿರುವಂತ ಕಲ್ಯಾಣಿ ಇದು. ನಾನೊಂದ್ಸಲ ಟಿವಿಲ್ ನೋಡಿದ್ದೆ. ಈ ಕಲ್ಯಾಣಿ ಒಳಗಡೆ ರಾಯರ ಮೂರ್ತಿನ ಕೂರಿಸ್ಕೊಂಡು ತೆಪ್ಪೋತ್ಸವನ ಮಾಡ್ತಾ ಇದ್ರು. ಇನ್ನೇನ್ ಮಠದಿಂದ ಹೊರಡ್ಬೇಕು ಅನ್ನೋ ಟೈಮಿಗೆ ನೆನ್ಪಾಯ್ತು, ಹಂಗಾಗಿ ಕಲ್ಯಾಣಿ ನೋಡೋಣ ಅಂತ ಬರ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಈ ಕಲ್ಯಾಣಿ ಓಪನ್ ಇರುತ್ತೆ, ನೀವು ಕೂಡ ಒಳಗಡೆ ಹೋಗ್ಬೋದು. ನಾನ್ ಇವಾಗ ಬಂದಿರೋದು ಬೆಳಗ್ಗೆ 9 ಗಂಟೆಗೆ, ಹಾಗಾಗಿ ಇದು ಕ್ಲೋಸ್ ಇದೆ. ನೀವಿಲ್ಲೇನ್ ನೋಡ್ತಾ ಇದ್ದೀರಲ್ಲ ರಥ, ಆ ರಥದ ಮೇಲೆನೆ ರಾಯರ ಮೂರ್ತಿನ ಇಟ್ಕೊಂಡು ವಿಶೇಷವಾದ ಸಂದರ್ಭದಲ್ಲಿ ತೆಪ್ಪೋತ್ಸವನ ಮಾಡ್ತಾರೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ಮಠದೊಳಗಡೆ ನನ್ಗಾದಂತ ಇನ್ನೊಂದು ಪವಾಡದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನಾನು ನನ್ನ ತಮ್ಮ ಈ ಬೃಂದಾವನದ ಬಲಭಾಗದಲ್ಲಿರುವಂತ ಗೇಟ್ ಇಂದ ರಾಯರನ್ನ ದರ್ಶನ ಮಾಡ್ತಾ ಇದ್ವಿ. ಸಡನ್ ಆಗಿ ಅಲ್ಲಿ ಒಳಗಡೆ ರಾಯರಿಗೆ ಪೂಜೆ ಮಾಡುವಂತವ್ರು ಬಂದು ನನ್ಗೆ, ನನ್ನ ತಮ್ಮನ್ಗೆ, ಅಲ್ಲಿ ನಿಂತಿರೋರ್ಗೆಲ್ಲ ತೀರ್ಥನ ಕೊಟ್ರು. ಬೃಂದಾವನದ ಹತ್ರದಿಂದನೇ ನಮ್ಗೆ ತೀರ್ಥ ಸಿಕ್ತು. ರಾಯರ ಅನುಗ್ರಹನೇ ಸಿಕ್ಕಿದೆ ಅಂತ ನನ್ಗೆ, ನನ್ನ ತಮ್ಮನ್ಗೆ ಬಹಳನೇ ಖುಷಿ ಆಯ್ತು. ಹಾಗೆ ಇದೇ ಜಾಗದಲ್ಲಿ ನನ್ಗೆ ಇನ್ನೊಂದು ಪವಾಡ ನಡೀತು. ಆ ಪವಾಡದ ಬಗ್ಗೆ ನಾನು ಪಾರ್ಟ್ 3 ಆಲ್ರೆಡಿ ಹೇಳಿದ್ದೀನಿ. ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಇದೆ, ಅದನ್ನೊಂದ್ಸಲ ನೋಡಿ. ನನಗ್ ಮಂತ್ರಾಲಯಕ್ಕೆ ಬರೋದಂದ್ರೇನೆ ಬಹಳನೇ ಸಂತೋಷ ಆಗುತ್ತೆ. ನಾನ್ ಈ ಮಂತ್ರಾಲಯನ ಸ್ವರ್ಗ ಅಂತಾನೆ ಕರಿತೀನಿ. ರಾಯರು ನಡೆದಾಡಿರೋಂತ ಜಾಗ ಇದು, ರಾಯರು ತಪಸ್ಸು ಮಾಡಿರೋಂತ ಜಾಗ ಇದು, ರಾಯರು ನೆಲೆಸಿರೋಂತ ಜಾಗ ಇದು. ಈ ಮಂತ್ರಾಲಯ ರಾಯರ ಭಕ್ತರಿಗೆಲ್ಲ ಸ್ವರ್ಗಕ್ಕೆ ಸಮಾನ. ಒಟ್ಟಾರೆ ರಾಯರು 800 ವರ್ಷಗಳ ಕಾಲ ಇಲ್ಲಿ ನೆಲೆಸಿರ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇವಾಗಲೇ 300 ವರ್ಷಗಳು ಕಳೆದಿದೆ. ಇನ್ನೂ 500 ವರ್ಷಗಳು ರಾಯರು ಇಲ್ಲಿ ನೆಲೆಸಿರ್ತಾರೆ, ನಮ್ಗೆಲ್ಲ ಅನುಗ್ರಹ ಮಾಡ್ತಾ ಇರ್ತಾರೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.